ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಗಿರಿಜಾ ಕೆ ಅಂತ ಹೆಸರು. ಊರು ಬಂದ್ಬಿಟ್ಟು ಶಿವಮೊಗ್ಗ ಜಿಲ್ಲೆ ಕಡೇಕಲ್ನವ್ರು. ಇವರು ಖಾಲಿ ಇರುವ ಕೆಲಸ ಏನಪ್ಪ ಅಂದರೆ ಇವ್ರ ಹತ್ರ ಕಾರ್ ಡ್ರೈವರ್ ಜಾಬ್ ಇದೆ ಸ್ನೇಹಿತರೆ. ಇಂಟ್ರೆಸ್ಟ್ ಇರೋರು ಮಾಡ್ಬೋದು ಈ ಒಂದು ಜಾಬ್ನ. ಸೌಲಭ್ಯಗಳು ಏನೇನಪ್ಪ ಕೊಡ್ತಾರೆ ಅಂದರೆ ವಾಸ ಮಾಡೋದಕ್ಕೆ ಒಂದು ರೂಮು, ಜೊತೆಗೆ ಹಾಸಿಗೆ, ಜೊತೆಗೆ AC ಇರುತ್ತೆ ಆ ಒಂದು ರೂಮಲ್ಲಿ, ಮತ್ತು ವೈಫೈ ಕೂಡ ಇರುತ್ತೆ. ಅಪರೂಪಕ್ಕೆ ದಿಂಗಲು ತೂತನ್ನು ಕೊಡ್ತೀನಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅದಾದಮೇಲೆ ಸ್ನೇಹಿತರೆ ಅಲ್ಲಿ ಹೋದ್ಮೇಲೆ ಒಂದಿಷ್ಟು ಸಾಕಷ್ಟು ಮಾತುಕತೆ ಆದಮೇಲೆ ಅವೆಲ್ಲ ಸಿಗೋದು. ಇನ್ನು ಎಂಥವರಿಗೆ ಕೆಲಸ ಸಿಗುತ್ತೆ ಅಂತಂದರೆ ಬೆಂಗಳೂರಲ್ಲಿ ಕಾರ್ ಓಡಿಸಿದ 2 ಅಥವಾ 3 ವರ್ಷ ಅನುಭವ ಇದ್ದರೆ ಸಿಗುತ್ತೆ. ಜೊತೆಗೆ ಮದುವೆ ಆಗಿಲ್ಲದವರಿಗೆ ಮಾತ್ರನೇ ಈ ಒಂದು ಕೆಲಸಕ್ಕೆ ಅವಕಾಶ ಸಿಗೋದು ಅಂತ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಊರು ಬಂದ್ಬಿಟ್ಟು ಶಿವಮೊಗ್ಗ ಸ್ನೇಹಿತರೆ. ಓಕೆ, ಕಾರ್ ಡ್ರೈವರ್ ಜಾಬ್ ಇಂಟ್ರೆಸ್ಟ್ ಇರೋರು ನೋಡಿ. ಇನ್ನು ಜವಾಬ್ದಾರಿಗಳು ಏನೇನಪ್ಪ ಇರಬೇಕು ಅಂದರೆ ಈ ಒಂದು ಕೆಲಸಕ್ಕೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೋಡಿ, ಮಲಗೋಕ್ಕೆ ಜಾಗ ಕೊಡ್ತೀನಿ ಅಂತ ಹೇಳಿ ಬಿರ್ರಿಯಾಗಿ ಕುಡ್ಕೊಂಡು ರೂಮಲ್ಲಿ ಮಲಗುವ ಹಾಗಿಲ್ಲ, ಮೊದಲನೇದು. ಎರಡನೇದು ಬಂದು ಒಂದು ವೇಳೆ ಆ ರೀತಿ ಏನಾದರೂ ಮಾಡಿದರೆ ಸಾಮಾನು ಯಾವತ್ತೂ ಚೀಪಲ್ಲ ನೋಡಿ ಮತ್ತೆ ಅಂತ ಹೇಳಿದ್ದಾರೆ. ಸುಮ್ಮನೆ ಸಭ್ಯರಾಗಿ ಇದ್ದರೆ ಮಾತ್ರನೇ 2 ತೂತ ಕೊಡೋದು, ಹಿಂದೆ ಮತ್ತು ಮುಂದೆದು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಇರುತ್ತೆ. ಇನ್ನು ನೆಕ್ಸ್ಟು, ಯಜಮಾನರು ಇಲ್ದಾಗ ಪಕ್ಕದಲ್ಲಿ ಬಂದು ಮಲಗ್ತೀನಿ, ಆಸೆ ಆದರೆ ಕೇಳಿ ಬಿಚ್ಚಿ ದಪ್ಪ ಬೆಲ್ಲದ ಉಂಡೆ ಬೇಕಾದರೆ ಕೊಡ್ತೀನಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಓಕೆ, ಇಲ್ದಾಗ ಮಾತ್ರ ಸ್ನೇಹಿತರೆ, ಪದೇ ಪದೇ ಅಲ್ಲ. ಸಾಮಾನು ಇಷ್ಟ ಆದರೆ 20 ವರ್ಷದವರೆಗೆ ದಿಂಗಿಸಿಕೊಳ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಒಂದು ಸಂಬಂಧ ಇಷ್ಟ ಆದರೆ ಮಾತ್ರನೇ ಅದೆಲ್ಲ ಮುಂದುವರಿಯುವಂಥ ಒಂದು ಸಾಧ್ಯತೆ ಇರುತ್ತೆ, ಇಲ್ಲ ಅಂದರೆ ಇಲ್ಲ. ಸುಖ ಇಲ್ಲದ ಜೀವನದ ಬಗ್ಗೆ ಇಲ್ಲಿ ಅಂದರೆ ಅವರ ಒಂದು ಕಷ್ಟದ ದಿನಗಳು ಯಾವ ರೀತಿ ಇದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಮೊದಲನೇದಾಗಿ ಕೆಲವೊಂದು ದಿನ ಗಂಡ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎದ್ದು ಆಫೀಸ್ಗೆ ಹೋಗಿ ಬಿಡ್ತಿದ್ರು, ಮತ್ತು ರಾತ್ರಿ ಸುಸ್ತು ಆಯಿತು ಅಂತ ಹೇಳ್ಬಿಟ್ಟು ಬಂದು ಬಿತ್ಕೋತಾಯಿದ್ರು. ಎಷ್ಟೋ ದಿನ ಅವರು ಮಲಗಿದ್ದಾಗ ಸಾಮಾನು ಮುಟ್ಟುತ್ತಾ ಆಸೆ ಪಡುತ್ತಾ ಮಲಗಿದ್ದೀನಿ. ಆ ದುಃಖ ಅವರಿಗೆ ಗೊತ್ತಾಗ್ತಾನೇ ಇರಲಿಲ್ಲ. ಅದೆಲ್ಲ ಅರ್ಥ ಮಾಡಿಕೊಳ್ಳುವಷ್ಟು ಸಮಯನೇ ಇರಲಿಲ್ಲ ಅವರ ಹತ್ರಕ್ಕೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅವರಿಗೆ ಎಲ್ಲರಿಗೂ ಟೈಮ್ ಕೊಡೋಕ್ಕೆ, ದೆಂಗಾಡೋಕ್ಕೆ ಟೈಮ್ ಕೊಡ್ತಾರೆ ಅವರು, ಆದರೆ ದೆಂಗಾಡೋಕ್ಕೆ ಮಾತ್ರ ಸಮಯನೇ ಕೊಡ್ತಾ ಇರಲಿಲ್ಲ. ಅದಕ್ಕೆ ಡ್ರೈವರ್ ಬಂದರೆ ಸರಿ ಹೋಗುತ್ತೆ ಈ ಒಂದು ಕೆಲಸಕ್ಕೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಎಲ್ಲನೂ ಕೆಲಸವನ್ನು ಆರಾಮಾಗಿ ಮಾಡ್ಕೋತಾರೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಸ್ವಿಫ್ಟ್ ಕಾರು ಸ್ನೇಹಿತರೆ, ಓಡಿಸ್ಬೇಕಾಗಿರೋ ಅಂಥ ಒಂದು ಕಾರು ನೋಡಿ. 10 hours ಡ್ಯೂಟಿ, ಕಾರ್ ಡ್ರೈವಿಂಗ್, ಫ್ರೀ ಫುಡ್ ಆ್ಯಂಡ್ ಅಕೊಮೊಡೇಷನ್, ಪ್ಲಸ್ 2 years ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಓಕೆನಾ. ಇನ್ನು ಈ ಕರೆಂಟ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಎ ಟ್ರ್ಯಾಕ್ ರೆಕಾರ್ಡ್ ಆಫ್ ಸೇಫ್ಟಿ ಆ್ಯಂಡ್ ರಿಲೇಬಿಲಿಟಿ ಆ್ಯಸ್ ಎ ಡ್ರೈವರ್ ಆಗಿ ಒಂದು ಸೇಫ್ಟಿ ಪರ್ಪಸ್ ಒಂದು ಸೇಫ್ಟಿನ ಇರಬೇಕಾಗ್ತದೆ. ಇಂದ ನಾಲೆಡ್ಜ್ ಆಫ್ ಶಿವಮೊಗ್ಗ ಟ್ರಾಫಿಕ್ ಪ್ಯಾಟರ್ನ್ಸ್ ಆ್ಯಂಡ್ ರೋಡ್ ಸಿಸ್ಟಮ್ಸ್, ದ ಕೆಪಾಸಿಟಿ ಟು ಕೀಪ್ ಎ ಪ್ರೊಫೆಷನಲ್ ಅಪಿಯರೆನ್ಸ್ ಆ್ಯಂಡ್ ಮ್ಯಾನರ್ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಸ್ಟ್ರಾಂಗ್ ಇಂಟರ್ಪರ್ಸನಲ್ ಆ್ಯಂಡ್ ಕಮ್ಯುನಿಕೇಷನ್ ಎಬಿಲಿಟೀಸ್ ಇರಬೇಕು. ಸುಪೀರಿಯರ್ ಡಿಪೆಂಡೆಬಿಲಿಟಿ ಆ್ಯಂಡ್ ಇಂಟಿಗ್ರಿಟಿ ಬಗ್ಗೆಯೂ ಇಲ್ಲಿ ಹೇಳಿದ್ದಾರೆ. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಇಷ್ಟ ಆದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.